ಈಗ ಇಲ್ಲಿ ವೇದವ್ಯಾಸ ಕಾಮತ್ರೆಲ್ಲ ಬಿಡಿ, ಒಂದು ಶಾಸಕರು ಅವರೊಂದು ಲಾಟ್ ಪಟ್ಟು ದಗಲ್ಬಾಜಿ ಮಾತಾಡೋದೆಲ್ಲ ಇರ್ತದೆ. ಆದ್ರೆ ಇಷ್ಟು ದೊಡ್ಡ 130 ಕೋಟಿ ಜನ ಇರುವ ಪ್ರಪಂಚದ ಮೋಸ್ಟ್ ವೈಬ್ರೆಂಟ್ ಸೆಕ್ಯುಲರ್ ಕಂಟ್ರಿ, ಮೋಸ್ಟ್ ಪಾಪ್ಯುಲೇಷನ್ ಇರುವ ಇಷ್ಟು ದೊಡ್ಡ ಡೆಮೋಕ್ರಸಿಯ ಒಬ್ಬ ಪ್ರಧಾನಿ ದಿನಕ್ಕೆ ಕನಿಷ್ಠ 25 ಸುಳ್ಳು ಹೇಳ್ತಾರೆ ಹೇಳಿದ್ರೆ ಎಷ್ಟು ನಾಚಿಕೆಗೇಡಿದೆ. ಮೋದಿಯವರು ಬಾಲ್ಯದಲ್ಲಿ ಭಿಕ್ಷೆ ಬೇಡಿದಾರಂತೆ, ಮೊಸಳೆಯೊಟ್ಟಿಗೆ ಆಟ ಆಡಿದಾರಂತೆ, ನವಿಲಿನೊಟ್ಟಿಗೆ ಆಟ ಆಡಿದಾರಂತೆ, ಹಿಮಾಲಯದಲ್ಲಿ ಸುತ್ತಾಡಿದಾರಂತೆ, ಚಾ ಮಾರಿದಾರಂತೆ, RSS ನಲ್ಲಿ ಓಡಾಡಿದಾರಂತೆ. ಲೆಕ್ಕ ಹಾಕಿದ್ರೆ ಇವತ್ತಿಗೆ ಅವರ ವಯಸ್ಸು 162 ಆಗಿರ್ಬೇಕಿತ್ತು. BSNL ಮಾರಿದ್ರು, SBI ಶೇರ್ ಮಾರಿದ್ರು, LIC ಕೊಡ್ತಾ ಇದ್ದಾರೆ. 70 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಕಟ್ಟಿ ಬೆಳೆಸಿದಂತ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ತೆಗೆದು ಶ್ರೀಮಂತರ ಕಿಸೆಗೆ ಕೊಡ್ತಾ ಇದ್ದಾರೆ. ನಾಳೆ ಅಮೃತ್ ಶಣೇನ್ ಮತ್ತು ಶಾಲೆಟ್ ಪಿಂಟವನ್ನು ಎತ್ಕೊಂಡೋಗಿ ಮಾರ್ತಾರ. BSNL ಮಾರಿದ್ರು, SBI ಶೇರ್ ಮಾರಿದ್ರು, LIC ಕೊಡ್ತಾ ಇದ್ದಾರೆ. 70 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಕಟ್ಟಿ ಬೆಳೆಸಿದಂತ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ತೆಗೆದು ಶ್ರೀಮಂತರ ಕಿಸೆಗೆ ಕೊಡ್ತಾ ಇದ್ದಾರೆ. ನಾಳೆ ಅಮೃತ್ ಶಣೇನ್ ಮತ್ತು ಶಾಲೆಟ್ ಪಿಂಟವನ್ನು ಎತ್ಕೊಂಡೋಗಿ ಮಾರ್ತಾರ. ನೋಡಿ, ಪೊಲೀಸರೆಲ್ಲ ಹತ್ರ ಬಂದು ನನ್ನ ಭಾಷಣ ಕೇಳ್ತಾ ಇದ್ದಾರೆ. ದೇಶಕ್ಕೋಸ್ಕರ ಬ್ರಿಟಿಷರಕ್ಕಿಂತಲೂ ಡೇಂಜರಸ್ ಇರುವಂತಹ ಸರ್ವಾಧಿಕಾರಿಗಳ ವಿರುದ್ಧ ಹೋರಾಟ ಮಾಡುವ ಅವಕಾಶ ನಮ್ಗೆ ಸಿಕ್ಕಿದೆ. ಅದನ್ನು ಮಾಡದೆ ಸತ್ರೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗ್ಲಿಕ್ಕಿಲ್ಲ. ನನಗೆ ಏನಾದ್ರೂ ವಿಶ್ವ ಮಟ್ಟದಲ್ಲಿ ಏನಾದ್ರೂ ಸ್ಥಾನಮಾನ ಕೊಟ್ರೆ ನಾನು ಮಾಡುವ ಮೊದಲ ಕೆಲಸ ವಿಶ್ವದ ಮಹಾನ್ ಸುಳ್ಳುಗಾರ ಎಂಬ ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಅವರಿಗೆ ಕೊಡುದು. ಇತಿಹಾಸದಲ್ಲಿ ಅಷ್ಟು ಸುಳ್ಳು ಹೇಳುವವರು ಬರಲಿಲ್ಲ, ಮುಂದೆ ಕೂಡ ಬರಲಿಕ್ಕೆ ಕಷ್ಟ ಅಂತ ಸುಳ್ಳು ಹೇಳ್ತಾರೆ. ನಾನು 5 ನಿಮಿಷ ಕೆಲವು ಅವರು ಹೇಳುವ ಸುಳ್ಳುಗಳನ್ನು ಹೇಳ್ತೇನೆ. ಬಹಳ ಕಷ್ಟದಲ್ಲಿದ್ದೆ, ಚಾ ಮಾರ್ತಿದ್ದೆ ಹೇಳ್ತಾರೆ. ಆದ್ರೆ ನನಗೆ ಆಶ್ಚರ್ಯ, ಮಾರ್ತಿದ್ದವರು ಇದ್ದಾರೆ, ಕುಡ್ದವನು ಒಬ್ಬನೂ ಇಲ್ಲ ಭೂಮಿ ಮೇಲೆ. ಸಾಯಲಿ ಚಾ ಕುಡ್ದವರು ಏನಾದ್ರು ಹೇಳಲಿಕ್ಕೆ ಅವರೆಲ್ಲ ಕಾಂಗ್ರೆಸ್ನವರು ಇರ್ಬೋದು, ಹೇಳಲಿಕ್ಕಿಲ್ಲ. ಅಲ್ಲಿ ಸಿಲಿಂಡರ್ ಕೊಡುವವನು, ಚಾ ಹುಡಿ ಕೊಡುವವನು, ಹಾಲು ಕೊಡುವವನು ಎಲ್ಲರೂ ಸತ್ರ. ಯಾರಾದ್ರೂ ಒಬ್ರು ಜೀವಂತ ಇರ್ಬೇಕಲ್ಲ. ಆಯ್ತು ಸಾಯಿಲಿ, ಅವರ ಅಂಗಡಿಗೆ ಬರೋರು ಎಲ್ಲರೂ ಸತ್ರು ಅಂತ ತಿಳ್ಕೊಳ್ಳುವ. ಆಚೆ ಕಡೆ ಯಾವ್ದಾದ್ರು ಒಂದು ಚಪ್ಪಲಿ ಅಂಗಡಿನೋ ಬಟ್ಟೆ ಅಂಗಡಿನೋ ಇವ್ರು ನೋಡ್ಬೇಕಲ್ಲ, ಓ ಅಲ್ಲಿ ಮೋದಿ ಅವರು ಚಹಾ ಮಾಡ್ತಿದ್ರು ಅಂತ. ಅವರೂ ಇಲ್ವ ಭೂಮಿ ಮೇಲೆ? ನೋಡಿ, ಎಂತ ದೊಡ್ಡ ಸುಳ್ಳು ಹೇಳಿದ್ರೆ ಚಹಾ ಮಾರಿದವರು ಮಾತ್ರ ಇದ್ದಾರಂತೆ. ಆಮೇಲೆ ನನ್ನ ಹಾಗೆ ಒಬ್ರು ಅಧಿಕ ಪ್ರಸಂಗದವರು ನೋಡುವ, ಇವರು ಸುಳ್ಳು ಹೇಳ್ತಾರ ಸತ್ಯ ಹೇಳ್ತಾರ ನೋಡುವ ಅಂತ ಮಾಹಿತಿ ಹಕ್ಕು ಪ್ರಕಾರ ಅರ್ಜಿ ಹಾಕಿದ್ರು. ಆ ಮೋದಿಗೆ ಆ ಹೋಟೆಲ್ ಹೇಗೆ ಸಿಕ್ತು, ಅದು ಯಾರ ಹೆಸರಲ್ಲಿ ಕ್ಯಾಂಟೀನ್ ಇತ್ತು, ಅದು ಯಾರ ಹೆಸರಲ್ಲಿ ಕಾಂಟ್ರಾಕ್ಟ್ ಇತ್ತು ಅಂತ ಅರ್ಜಿ ಹಾಕಿದಾಗ, ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬೇಕು ಸರ್, ನೀವೆಲ್ಲ ರೆಕಾರ್ಡ್ ಮಾಡಿ. ಅರ್ಜಿ ಹಾಕಿದಾಗ ಬಂದ ಉತ್ತರ, ಅವರು ಯಾವ ಇಸ್ವಿಯಲ್ಲಿ ಚಹಾ ಮಾರ್ತೇನೆ ಹೇಳ್ತಿದ್ರ ಆ ಇಸ್ವಿಯಲ್ಲಿ ಅಲ್ಲಿ ರೈಲ್ವೆ ಸ್ಟೇಷನ್ ಇರಲಿಲ್ಲ. ಅಲ್ಲ, ಈಗ ಇಲ್ಲಿ ವೇದವ್ಯಾಸ ಕಾಮತ್ರೆಲ್ಲ ಬಿಡಿ, ಒಂದು ಶಾಸಕರು ಅವರೊಂದು ಲಾಟ್ ಪಟ್ಟು ದಗಲ್ಬಾಜಿ ಮಾತಾಡೋದೆಲ್ಲ ಇರ್ತದೆ. ಆದ್ರೆ ಇಷ್ಟು ದೊಡ್ಡ 130 ಕೋಟಿ ಜನ ಇರುವ ಪ್ರಪಂಚದ ಮೋಸ್ಟ್ ವೈಬ್ರೆಂಟ್ ಸೆಕ್ಯುಲರ್ ಕಂಟ್ರಿ, ಮೋಸ್ಟ್ ಪಾಪ್ಯುಲೇಷನ್ ಇರುವ ಇಷ್ಟು ದೊಡ್ಡ ಡೆಮೋಕ್ರಸಿಯ ಒಬ್ಬ ಪ್ರಧಾನಿ ದಿನಕ್ಕೆ ಕನಿಷ್ಠ 25 ಸುಳ್ಳು ಹೇಳ್ತಾರೆ ಹೇಳಿದ್ರೆ ಎಷ್ಟು ನಾಚಿಕೆಗೇಡಿದೆ. ನಾನು ಶಾಲೆಗೆಲ್ಲ ಹೋಗ್ಲಿಲ್ಲ, ಅಂದ್ರೆ ಮನಮೋಹನ್ ಸಿಂಗ್ ಅವರಿಗೆ ಮಕ್ಕರ್ ಮಾಡಿ ಹೇಳಿರುವಂತದ್ದು. ಅವರು ಆಕ್ಸ್ಫರ್ಡ್, ನಾನು ಹಾರ್ಡ್ ವರ್ಕ್ ಏನೇನೋ ಬಿಟ್ರು. ಅದಾಗೆ ಸ್ವಲ್ಪ ದಿನದಲ್ಲಿ ಅಮಿತ್ ಶಾ ಬಂದ್ರು, ಅವರದ್ದು ಡಿಗ್ರಿ ಆಗಿದೆ ಹೇಳ್ತಾರೆ. ಅವರಿಗೆ ಕೊಟ್ಟ ಡಿಗ್ರಿ ಇದೆ ಅಲ್ವಾ, ಭೂಮಿ ಮೇಲೆ ಯಾರೂ ಮಾಡಲಿಲ್ಲ ಆ ಕೋರ್ಸ್. MA ಇನ್ ಎಂಟೈರ್ ಪೊಲಿಟಿಕಲ್ ಸೈನ್ಸ್. ನಾನು ಮಂಗಳೂರು ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಕೂಡ ಆಗಿದ್ದೆ. ಇನ್ಫ್ಯಾಕ್ಟ್ ನಾನು ಕೂಡ MA ಮಾಡಿದ್ದೇನೆ. ಆದ್ರೆ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಮಾಡಿದವರು ನ ಭೂತೋ ನ ಭವಿಷ್ಯತ್, ಮುಂದೆ ಆ ಕೋರ್ಸ್ ಇಲ್ಲ. ಇನ್ನೊಂದು ದೊಡ್ಡ ಕಾಮಿಡಿ ಏನಂದ್ರೆ, ಮೋದಿಯವರಿಗೆ ಮಾತ್ರ ಕಲ್ಲರ್ಡ್ ಲ್ಯಾಮಿನೇಟೆಡ್ ಡಿಗ್ರಿ ಸರ್ಟಿಫಿಕೇಟ್ ಸಿಕ್ಕಿದೆ. ನನ್ನ ತಂದೆಯ ಕಾಲಘಟ್ಟದಲ್ಲೆಲ್ಲ ಅವರದ್ದು ನನ್ಗೆ ಉಂಟು. ಈಗ ಡಾಕ್ಟರ್ ಕಲ್ತಿದ್ದಾರೆ, ಎಲ್ಲ ಕಪ್ಪು ಬಿಳುಪು ಆ ಟೈಪ್ ರೈಟರ್ ಅಲ್ಲಿ ಹೊಡೆದದ್ದು. ಮೋದಿಯವರಿಗೆ ಪಾಶ್ ಅಂದ್ರೆ ಮೊನ್ನೆ ಕೊಟ್ಟ ಸರ್ಟಿಫಿಕೇಟ್ ಅದು. ಈ ಚೌಟ, ಕಾಮತ್, ಭರತ್ ಶೆಟ್ರು ಮತ್ತೆ ಯಾರವರು ಪೂಂಜ, ಇವರೆಲ್ಲ ಅವರ ಹೆಸರಲ್ಲಿ ವಿನ್ ಆಗುದಲ್ಲ. ಇವರಿಗೇನು ಯೋಗ್ಯತೆ ಇಲ್ಲ, ಅವರನ್ನು ತೋರಿಸಿ ಇವರು ವಿನ್ ಆಗುದು. ಆದ್ರೆ ಅವರಷ್ಟು ದೊಡ್ಡ ಸುಳ್ಳುಗಾರ ಭೂಮಂಡಲದಲ್ಲಿ ಇನ್ನು ಮುಂದೆ ಹುಟ್ಟಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಅದೊಂದು ಎಂತ ಸ್ಕಿಲ್ಸ್ ಅದು ದೇವರು ಕೊಟ್ಟದವರಿಗೆ. ಮೋದಿಯವರು ಬಾಲ್ಯದಲ್ಲಿ ಭಿಕ್ಷೆ ಬೇಡಿದಾರಂತೆ, ಮೊಸಳೆಯೊಟ್ಟಿಗೆ ಆಟ ಆಡಿದಾರಂತೆ, ನವಿಲಿನೊಟ್ಟಿಗೆ ಆಟ ಆಡಿದಾರಂತೆ,
ಹಿಮಾಲಯದಲ್ಲಿ ಸುತ್ತಾಡಿದಾರಂತೆ, ಚಾ ಮಾರಿದಾರಂತೆ, RSS ನಲ್ಲಿ ಓಡಾಡಿದಾರಂತೆ. ಲೆಕ್ಕ ಹಾಕಿದ್ರೆ ಇವತ್ತಿಗೆ ಅವರ ವಯಸ್ಸು 162 ಆಗಿರ್ಬೇಕಿತ್ತು. ಈಗ ಇವರು ಡಿಗ್ರಿ ಮಾಡಿದಾರಂತೆ. ಇಲ್ಲಿ ಮಾಡಿದ್ರು ಅಂತ ತಿಳ್ಕೊಳ್ಳೋಣ. ಸೈಲೆನ್ಸ್ ಅದು ಯಾವುದೋ ಒಂದು ಕೋರ್ಸ್, ಇವರ ಅದೃಷ್ಟ, ದೇವರು ಇವರಿಗೆ ಮಾತ್ರ ಕೊಟ್ಟ ಅವಕಾಶ. ಮಾಡಿದ್ರು ಅಂತ ತಿಳ್ಕೊಳ್ಳುವ. ಒಬ್ಬ ಕ್ಲಾಸ್ಮೇಟ್ ಇಲ್ವ ಭೂಮಿ ಮೇಲೆ? ಅಲ್ಲ, ಈಸ್ ಇಟ್ ಪಾಸಿಬಲ್? ಅಂದ್ರೆ ಈಗ ಇಂಥ ಸುಳ್ಳು ಹೇಳುವ ಪ್ರಧಾನಿ ನಮ್ಗೆ ಸಿಕ್ಕಿದಾಗ ನಾವು ಬಿಸಿಲಲ್ಲಿ ನಿಲ್ಲದೆ ಮತ್ತೆಂತ ಮಾಡ್ಬೇಕು? ನಾವೆಲ್ಲರೂ ಇನ್ಫ್ಯಾಕ್ಟ್ ಇವತ್ತಿನ ದಿನದಲ್ಲಿ ಒಂದು 2 ವೀಲರ್ ಆದ್ರೂ ಎಲ್ಲ ಮನೆಯಲ್ಲಿ ಇರ್ತದೆ. ನಾವು ಎಲ್ಲರೂ ಕೂಡ, ಇವರು ಐವನ್ ಅವರು ಹೇಳಿದ್ರ, 1 ಲೀಟರ್ ಡೀಸೆಲ್ 1 ಲೀಟರ್ ಪೆಟ್ರೋಲ್ ಹಾಕುವಾಗ ಮೋದಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೇವೆ. ನಿಜವಾಗಿ ಆ ಟ್ಯಾಕ್ಸ್ ವರ್ಷಕ್ಕೆ 4-5 ಲಕ್ಷ ಕೋಟಿ ಆಗ್ತದೆ. ನಿಜವಾಗಿ ಆ ಟ್ಯಾಕ್ಸಿನ ಅಗತ್ಯ ಇದೆ, ಯಾಕಂದ್ರೆ ಕಡಿಮೆ ಬೆಲೆಯಲ್ಲಿ ಕ್ರೂಡ್ ಆಯಿಲ್ ಸಿಗ್ತಾ ಉಂಟು. ಆದ್ರೆ ಅದನ್ನು ಯಾಕೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಹೇಳಿದ್ರೆ, ಆಚೆ ಕಡೆ ಬಹುರಾಷ್ಟ್ರೀಯ ಕಂಪನಿಯವರಿಗೆ ಇಷ್ಟೇ ಪ್ರಮಾಣದ ತೆರಿಗೆ ವಿನಾಯಿತಿ ಕೊಟ್ಟಿದ್ದಾರೆ. 4 ಲಕ್ಷ 5 ಲಕ್ಷ ಕೋಟಿ ವರ್ಷಕ್ಕೆ ಮುಂಚೆಕ್ಕೆ ಮನಮೋಹನ್ ಸಿಂಗ್ ಸರ್ಕಾರ ಅವರ ಹತ್ರ ತಗೊಳ್ತಿದ್ರು ಕಾರ್ಪೊರೇಟ್ ಸಂಸ್ಥೆಗಳಿಂದ. ಯಾಕಂದ್ರೆ ಅವ್ರು ಕೊಟ್ಟ ಬಿಸ್ಕೆಟ್ ಇಂದಲೇ ಪ್ರಧಾನಮಂತ್ರಿ ಆಗಿದ್ದಲ್ಲ, ಅದು ಋಣ ತೀರಿಸ್ಬೇಕಲ್ಲ. ಇವ್ರು ಕೆಲಸ ಮಾಡ್ತಾ ಇರೋದು ಯಾರಿಗೋಸ್ಕರ? ಅವರ ಋಣ ತೀರಿಸಲಿಕ್ಕೆ. ಅವರಿಗೆ ತೆರಿಗೆ ವಿನಾಯಿತಿ. ನಮ್ಮ ನಿಮ್ಮಂತ ಸಾಮಾನ್ಯರು ಇವತ್ತು ಒಂದು ಕಾರ್ ತಕೊಂಡ್ರೆ, ಒಂದು ಬೈಕ್ ತಕೊಂಡ್ರೆ ನಮ್ಮ ಹೊಟ್ಟೆಗಿಂತ ಜಾಸ್ತಿ ಅದರ ಹೊಟ್ಟೆಗೆ ಹಾಕ್ಬೇಕಾಗ್ತದೆ. ನಮ್ಮ ಶೋಭಕ್ಕ ಇದ್ರು, ನಾವು ಘೋಷಣೆ ಯಾವಾಗ್ಲೂ ಅದು ಅಭ್ಯಾಸ ಆಗಿದೆ. ನಾಳೆ ಶ್ರೀನಿವಾಸ್ ಪೂಜಾರಿ ಬರ್ಲಿ, ಯಾರೇ ಬರ್ಲಿ, ನಮ್ಮ ಪ್ರೊಟೆಸ್ಟ್ ಅಲ್ಲಿ ಫಸ್ಟ್ ಘೋಷಣೆ ಗೊತ್ತುಂಟ? ಅಕ್ಕ ಅಕ್ಕ ಓಲ್ಲರ್, ಶೋಭಕ್ಕ ಓಲ್ಲರ್. ಇವತ್ತು ಕಷ್ಟದಲ್ಲಿ ನಾವು ಬೆಳಿಗ್ಗೆ ಹೇಳಿದೆವು, ಅಣ್ಣ ಅಣ್ಣ ಓಲ್ಲರ್, ಅಣ್ಣ ಓಲ್. ಯಾಕಂದ್ರೆ ನಮ್ಗೆ ಅಭ್ಯಾಸ ಶೋಭಕ್ಕ ನನಗೆ, ಯಾಕಂದ್ರೆ ಅವ್ರು ನೋಡ್ಲೇ ಇಲ್ಲ ನಾವು ಅವರನ್ನು. ಓಲ್ಲರ್ ಹೇಳಿ ಕೇಳೋದೇ ಅಭ್ಯಾಸ 10 ವರ್ಷ. 50 ಪೈಸೆ ಸಿಲಿಂಡರ್ಗೆ ಜಾಸ್ತಿ ಆದ್ರೆ ರಸ್ತೆಯಲ್ಲಿ ಹೊರಳಾಡ್ತಾ ಇದ್ರು ಅವ್ರು, ನೆನ್ಪುಂಡ? 50 ರೂಪಾಯಿ ಅಲ್ಲ, 50 ಪೈಸೆ ಜಾಸ್ತಿ ಆದ್ರೆ ಒಂದು ಸಿಲಿಂಡರ್ ಇಟ್ಕೊಂಡು ರಸ್ತೆಯಲ್ಲೆಲ್ಲ ಹೊರಳಾಡ್ತಿದ್ರು. ಇವತ್ತು ನಾನು ಅವರಿಗೆ ಕೇಳ್ತೇನೆ, ಯಾರಾದ್ರೂ ಅವರ ಕಾನ್ಸ್ಟಿಟ್ಯೂನ್ಸಿ ಅವರಿಗೆ ತಲುಪಿಸಿ ವಿಡಿಯೋ. ಶೋಭಕ್ಕ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ನೀವು ಮಂಗಳೂರಿಂದ ಸಿಲಿಂಡರ್ ಇಟ್ಕೊಂಡು ರಸ್ತೆಯಲ್ಲಿ ಹೊರಳಾಡಿ ಉಡುಪಿ ತನಕ ಬರಬೇಕು, ಸುರತ್ಕಲ್ ತನಕ ಆದ್ರೂ ಬನ್ನಿ, ನಾಚಿಕೆ ಮಾನ ಮರ್ಯಾದಿದ್ರೆ. ಹೌದಾ ಅಲ್ಲ? ಈ ಯುವ ಮೋರ್ಚಾದವರು ಪೆಟ್ರೋಲಿಗೆ 8 ಆಣೆ ಜಾಸ್ತಿ ಆದ್ರೆ ಮೋರ್ಚಾ ದೊಡ್ಡ ರ್ಯಾಲಿ ಮಾಡ್ತಿದ್ರು. ಇವತ್ತು 2 ರೂಪಾಯಿ 3 ರೂಪಾಯಿ 2 ರೂಪಾಯಿ 3 ರೂಪಾಯಿ ಖುಷಿ ಬಂದಾಗ ಜಾಸ್ತಿ ಮಾಡ್ತಾ ಇದ್ದಾರೆ. ಇವತ್ತು ಬೈಕ್ ತಗೊಂಡ್ರೆ ಆದಿತ್ಯವರ ಮಾತ್ರ ಹೊರಗೆ ತೆಗೆಯುವಂತ ಪರಿಸ್ಥಿತಿ ಉಂಟು ಅಂತ ತೋರಿಸ್ಲಿಕ್ಕೆ, ಇಲ್ಲರ ಒಳಗೆ ಇಟ್ಟರೆ ಅದು ಹಾಳಾಗ್ತದೆ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಮಧ್ಯಮದ ವರ್ಗದ ಜನ, ಬಡವರು ಬದುಕಲಿಕ್ಕಿಲ್ಲ ಇಲ್ಲಿ. ಆಗ ಹೇಳಿದ್ರು, ಅದಾನಿ ಅಂಬಾನಿ ಅಂತ ಕೆಲವು ಶ್ರೀಮಂತರಿಗೆ ಮಾತ್ರ ಇಲ್ಲಿ ಬದುಕಲಿಕ್ಕೆ ಅಚ್ಚೇ ದಿನ. ಐವನ್ ಅವರು ಒಂದು ಕತೆ ಹೇಳಿದ್ರಲ್ಲ, ಅದರದ್ದು ಉಳಿದ ಭಾಗ ಅವರಿಗೆ ಮರ್ತೋಯ್ತಾ ಏನ? ನಾನು ಹೇಳ್ತೇನೆ. ಮೋದಿ ಅವರ 15 ಲಕ್ಷ ಬಂದಿದ ಹೇಳಿ ಒಂದು ಮ್ಯಾನೇಜರ್ಗೆ ಯಾವಾಗ್ಲೂ ಬಂದು ಒಂದು ಗುಂಪಿನವರು ಟೇಬಲ್ ಕೊಟ್ಟದಿತ್ತು. ಒಂದಿನ ಮ್ಯಾನೇಜರ್ ತುಂಬಾ ತಲೆ ಬಿಸಿಯಲ್ಲಿದ್ದಾಗ ನನ್ನಂತ ಒಬ್ಬ ಹೋಗಿ ಕೇಳಿದಂತೆ, ನಿನ್ಗೆಂತ ತಲೆ ಬಿಸಿ ಮಾರಿ ಇರ್ ಪಂಡ್ಲೆ ಮೋದಿ ಕಡಬಿಡ್ತಿದ್ದೀರ್ ಪಂಡ್ ಇರ್ ಪಂಡ್ಲೆ ಇರ್ದಾಯ ಪೋಡ್ದು ರಜದ ಪಾಡ್ದ ಇಲ್ಲ ಕೊಲ್ಲು ಹೇಳಿ. ಅದಕ್ಕೆ ಮ್ಯಾನೇಜರ್ ಹೇಳ್ತಾರಂತೆ, ಈತ ದಿನ ಅವೇ ಪಣೊಂದಿತ್ತೆ ಇತ್ತೆ ಅದನ್ನ ಪಸತ್ತು ಸುರಾತುಂಡು ಮೋದಿ ಕೊರತೆ ಈ ಮೂಜಿ ಕಾಸದ ಮ್ಯಾನೇಜರ್ ಇಂಕ್ಲೆ ಕೊರೊಂದಿಜ್ಜಿ ಆಯಗೌರ ಹಾಕೊಡು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಮೋದಿ ಮಾಡುವ ದಗಲ್ಬಾಜಿ ಸುಳ್ಳುಗಳಿಂದ ಈ ಪಾಪದ ಮ್ಯಾನೇಜರ್ಗಳಲ್ಲಿ ಪೆಟ್ಟು ತಿಂಬೇಕು. ಜನಧನ್ ಹೇಳಿ ವೇದವ್ಯಾಸ ಕಾಮತ್ರ ಹೇಳಿದ್ರಂತೆ, 5,000 ಬರ್ತದೆ 100 ದಿನಗಳ ಒಳಗೆ ಹೇಳಿ. ಆ 100 ದಿನಕ್ಕೆ 2-3 ಸೊನ್ನೆ ಸೇರಿಸಿ ಆಯ್ತು. ಇವತ್ತು ಬರಲಿಲ್ಲ. 2 ಕೋಟಿ ಜಾಬ್ ಪ್ರಕಾರ ಇವತ್ತಿನ ದಿನಕ್ಕೆ 12 ಕೋಟಿ ಆಗ್ಬೇಕಿತ್ತು. ಅದನ್ನು ಪಾಪ ಕಲ್ತವರು ಹೋಗಿ ಕೇಳಿದ್ರೆ ಪಕೋಡ ಮಾರಿ ಹೇಳ್ತಾರೆ. ಇನ್ನು ಕೊನೆಯ ವಿಷಯ ನಾನು ಹೇಳ್ತೇನೆ. ಈ ನರೇಂದ್ರ ಮೋದಿ ಅವರು ಮತ್ತು ನಮ್ಮ ವೇದವ್ಯಾಸ ಕಾಮತ್ ಇಲ್ಲಿಂದ ಅಲ್ಲಿ ತನಕ ನಾನು ಉದಾಹರಣೆ ಹೇಳೋದು, ಇನ್ನು ಅದರ ಕೆಳಗಿನ ಕಾರ್ಪೊರೇಟರ್ಗಳ ಹೆಸರು ಗೊತ್ತಿಲ್ಲ ನನಗೆ. ಇಲ್ಲಿಂದ ಅಲ್ಲಿ ತನಕ ಒಬ್ಬ ಮಗ ಕೂಡ ಸ್ವಂತ ವ್ಯಕ್ತಿತ್ವದಿಂದ ಗೆಲ್ಲಿಲ್ಲ. ಅಲ್ಲ, ಇದ್ರೆ ಒಪ್ಪೋಣ, ಯಾರಾದ್ರೂ ಹೆಸರು ಹೇಳಿ, ಐ ವಿಲ್ ಟೇಕ್ ಬ್ಯಾಕ್ ಮೈ ವರ್ಡ್. ಇಲ್ಲಿಂದ ಅಲ್ಲಿ ತನಕ ಗೆಲ್ಲುದು ಹಿಂದುತ್ವ 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 ಅಂತ. ಆದ್ರೆ
ವಿಶೇಷವಾಗಿ ದಕ್ಷಿಣ ಕನ್ನಡದ ಜನರು ಅರ್ಥ ಮಾಡ್ಕೊಳ್ಬೇಕು. ಈ ಹಿಂದುತ್ವ ಅದೆಲ್ಲವೂ ಡೋಂಗಿ. ನಿಜವಾಗಿ ಈ ಸರ್ಕಾರ ರ್ಯಾಂಪ್ಯಾಟ್ ಕರಪ್ಷನ್ ಮಾಡ್ತಾ ಇದೆ, ಅವ್ಯಾಹತ ಲೂಟಿ ಮಾಡ್ತಾ ಇದೆ. BSNL ಮಾರಿದ್ರು, SBI ಶೇರ್ ಮಾರಿದ್ರು, LIC ಕೊಡ್ತಾ ಇದ್ದಾರೆ. 70 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಕಟ್ಟಿ ಬೆಳೆಸಿದಂತ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ತೆಗೆದು ಶ್ರೀಮಂತರ ಕಿಸೆಗೆ ಕೊಡ್ತಾ ಇದ್ದಾರೆ. ನಾಳೆ ಅಮೃತ್ ಶಣೇನ್ ಮತ್ತು ಶಾಲೆಟ್ ಪಿಂಟವನ್ನು ಎತ್ಕೊಂಡು ಹೋಗಿ ಮಾರ್ತಾರೋ. ಇನ್ನೂ ಒಂದು 10 ವರ್ಷ ಅಧಿಕಾರಕ್ಕೆ ಬಂದ್ರೆ ಅದೊಂದು ಬಾಕಿ ಉಂಟು. ಸಾರ್ವಜನಿಕ ಸಂಸ್ಥೆಗಳನ್ನೆಲ್ಲ ಮಾರಿ ಆಯ್ತು, ಇನ್ನು ಸಾರ್ವಜನಿಕರನ್ನ ಬೇರೆ ಬೇರೆ ದೇಶಕ್ಕೆ ಮಾರೋದೊಂದು ಬಾಕಿ ಉಂಟು. ರೇಟ್ ಬಂದ್ರೆ ಗೊತ್ತಿಲ್ಲ ನನಗೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಒಂದಿನ ಟಿವಿಯಲ್ಲಿ ಬರ್ತಾರೆ, ನಾಳೆಯಿಂದ 500 ರೂಪಾಯಿ ನೋಟಿಗೆ ಬೆಲೆ ಇಲ್ಲ ಹೇಳ್ತಾರೆ. ಇನ್ನೊಂದಿನ ಈ ಸಲ ಬಂದು ನಿಮ್ಮ ಕುತ್ತಿಗೆಯಲ್ಲಿರುವ ಚಿನ್ನಕ್ಕೆ ಬೆಲೆ ಇಲ್ಲ, ತೋಡಿಗೆ ಬಿಸಾಡಿ ಹೇಳ್ಬೋದು. ಅಂದ್ರೆ ಒಂದು ರೀತಿ ದೇಶ ಏನೆಲ್ಲ ಮಾಡಬಾರದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾವು ಹೇಳಿದ್ರೆ ನಾವು ಸತ್ಯವನ್ನ ಸರಿ 2 ಸಲ ಹೇಳುದಿಲ್ಲ. ಬಿಜೆಪಿಯವರು ಸುಳ್ಳನ್ನ 25 ಸಲ ಹೇಳ್ತಾರೆ. ನಿಮ್ಮ ಕಿವಿಗೆ 25 ಸುಳ್ಳು ರಿಪೀಟೆಡ್ಲಿ ಕೇಳ್ತಾ ಇರುವಾಗ ಅದನ್ನು ಮೋದಿಯೂ ಹೇಳುದು, ಕಾಮತ್ರು ಹೇಳುದು, ಕಟೀಲ್ರು ಹೇಳುದು, ಶೋಭಾವು ಹೇಳುದು, ಶ್ರೀನಿವಾಸ್ ಪೂಜಾರು ಹೇಳುದು, ಚೌಟವು ಹೇಳುದು. ಆ ಸುಳ್ಳು ಕೇಳಿದಾಗ ಮಧ್ಯೆ ಮಧ್ಯೆಯಲ್ಲಿ ಅಮೃತ್ ಶಣೆಯೋ ರಮಾನಾಥ್ ರಯೋ ಇನ್ಯಾರೋ ಮಾತಾಡಿದ್ದು ಅರ್ಥ ಆಗುದಿಲ್ಲ. ಹಾಗಾಗಿ ಯೂತ್ ಕಾಂಗ್ರೆಸ್ನವರು ನಿಜವಾಗಿ ಕೂಡ ಅಭಿನಂದನಾರ್ಹ ಕಾರ್ಯಕ್ರಮ ಮಾಡಿದ್ದಾರೆ. ಇನ್ನೂ ಒಂದು 3-4 ನಿಮಿಷ ಮಾತಾಡಿ ಅಂತ ಹೇಳಿದ್ರು. ನೋಡಿ, ಕಳೆದ ಚುನಾವಣೆಯಲ್ಲಿ ಇನ್ನೊಂದು ಸುಳ್ಳು ಹೇಳಿದ್ರು. ಯಾರದು? ಟಿಪ್ಪು ಸುಲ್ತಾನನ್ನು ಕೊಂದವರು ಉರಿಗೌಡ, ನಂಜೇಗೌಡ. ನಾನು ಲೆಕ್ಕ ಹಾಕಿದೆ, ಟಿಪ್ಪು ಸುಲ್ತಾನನ್ನು 3 ಸಲ ಕೊಂದಿದ್ದಾರೆ ಮರಿ ಜನ. 3 ಸಲ ಸತ್ತಿದ್ದಾರೆ ಅವರು. ಅಂದ್ರೆ ಏನಾದ್ರೂ ಒಂದು ಸ್ವಲ್ಪ ಆದ್ರೂ ಒಂದು ಲಾಜಿಕ್ ಇರೋ ಸುಳ್ಳು ಹೇಳುದಿಲ್ಲ ಅವರು. ರಾಹುಲ್ ಗಾಂಧಿ ಹೇಳಿದ್ದಾರೆ ವ್ಯಾಕ್ಸಿನ್ ತಗೊಳ್ಬೇಡಿ ಅಂತ ಹೇಳಿದ್ದಾರೆ, ಹಾಗಾಗಿ ಕೊರೋನಾ ಬಂತು ಹೇಳಿದ್ದಾರೆ. ಯಾರ ಕನಸಿನಲ್ಲಿ ಬಂದು ಹೇಳಿದ್ರ ದೇವರಿಗೆ ಗೊತ್ತು. ಈ ಬೆಲೆ ಏರಿಕೆ ಇವತ್ತು ಹೌದು, ಬೆಲೆ ಏರಿಕೆ ಈ ತರ ಮುಂದುವರಿದ್ರೆ, ನಾನು ಇವತ್ತು ತಮಾಷೆಗೆ ಹೇಳ್ತಾ ಇಲ್ಲ. ನೋಡಿ, ಒಂದು 10,000 ಸಂಪಾದನೆ ಇರುವವನಿಗೆ ಎಲ್ಲ ಕಷ್ಟಪಟ್ಟು 9,000 ಖರ್ಚಾಗ್ತದೆ. ಬಹಳ ಕಷ್ಟಪಟ್ಟರು 1,000 ಉಳಿಸ್ಬೋದು. 1 ಲಕ್ಷ ಸಂಪಾದನೆ ಇದ್ದವರದು ಅದೇ ಕಥೆ. ಆದ್ರೆ ಈ ತರ ಮುಂದೆ ಹೋದ್ರೆ ಸಂಪಾದನೆ ಅಷ್ಟೇ ಇರ್ತದೆ, ಇಲ್ಲ ಒಂದು 2-3 ಸಾವಿರ ಜಾಸ್ತಿ ಆಗ್ಬೋದು. ಆದ್ರೆ ಖರ್ಚು ಜಾಸ್ತಿ ಆಗ್ತದೆ. ಸುಳ್ಳು ಹೇಳ್ತಾ ಇಲ್ಲ ನಾನು. ಈ ತರ ಮುಂದೆ ಹೋದ್ರೆ, ಇಷ್ಟೆಲ್ಲ ರೇಟ್ ಜಾಸ್ತಿ ಆದ್ರೆ ಒಂದು ಹೊತ್ತಿನ ಊಟ ಬಿಡುವ ಪರಿಸ್ಥಿತಿ ಬರ್ಬೋದು. ಸರಿಯಾಗಿ ಶರ್ಟ್ ಪ್ಯಾಂಟ್ ತಕೊಳ್ಳಿಕ್ಕಾಗದ ಪರಿಸ್ಥಿತಿ ಬರ್ಬೋದು. ಯಾಕಂದ್ರೆ ನನ್ಗೊತ್ತಿಲ್ಲ, ಯಾರ್ದಾದ್ರೂ ಆದಾಯ ಇಷ್ಟೇ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆಯಾ? ಇಲ್ಲಿ ಆಗ್ತಾ ಇದೆಯಾ? ಸತ್ಯ ಹೇಳಿ ಅಲ್ಲ, ಸುಮ್ನೆ ಬಿಜೆಪಿಗೆ ಬೈಬೇಕಂತ. ಯಾರ ಇನ್ಕಮ್ ಕೂಡ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇಲ್ಲ, ಆದ್ರೆ ಖರ್ಚು ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಈ ಪೆಟ್ರೋಲ್ ಮತ್ತೆ ಡೀಸೆಲ್ಗೆ ಬೆಲೆ ಏರಿದ್ರೆ ಎಲ್ಲದಕ್ಕೂ ಇರ್ತದೆ. ಬಸ್ ಟಿಕೆಟ್ಗೆ ಇರ್ತದೆ, ತರಕಾರಿಗೆ ಇರ್ತದೆ, ಗ್ರಾಸರಿಗೆ ಇರ್ತದೆ, ಎಲ್ಲದಕ್ಕೂ ಬೆಲೆ ಜಾಸ್ತಿ ಆಗ್ತದೆ. ಯಾಕಂದ್ರೆ ಅದನ್ನೆಲ್ಲ ತರಬೇಕಾದ್ರೆ ಪೆಟ್ರೋಲ್ ಡೀಸೆಲ್ ಯೂಸ್ ಆಗುವಂತ ವಾಹನದಲ್ಲಿ ತರಬೇಕು. ಗ್ಯಾಸ್ಗೆ ಜಾಸ್ತಿ ಆದ್ರೆ ಕೂಡ ಹಾಗೆ. ಈ ಹೋಟೆಲ್ ಮೇಲೆ ಅವಲಂಬಿತರಾಗುವವರಿಗೆ ಕೂಡ ದರಗಳು ಜಾಸ್ತಿ ಆಗ್ತದೆ. ಇವತ್ತು ನರೇಂದ್ರ ಮೋದಿ ಅವರದು, ಬಿಜೆಪಿಯ ಎಲ್ಲ ಮುಖಂಡರದು ಹಳೆ ಭಾಷಣ ನೋಡಿದ್ರೆ ಅವರು ಅಧಿಕಾರಕ್ಕೆ ಬಂದದ್ದು ಇಂಥ ವಿಷಯಗಳಿಂದ ಜನರಿಗೆ ಮೂರ್ಖರನ್ನಾಗಿ ಮಾಡಿಸಿದ್ರು. ನಮ್ಗೆ ಅವಕಾಶ ಕೊಡಿ, 15 ರೂಪಾಯಿಗೆ ಪೆಟ್ರೋಲ್ ಕೊಡ್ತೇವೆ, ನಮ್ಗೆ ಅವಕಾಶ ಕೊಟ್ಟಿದ್ರೆ ಗ್ಯಾಸ್ಗೆ 20 ರೂಪಾಯಿ ಕಮ್ಮಿ ಮಾಡ್ತೇವೆ. ಈ ತರ ಭಾಷಣ ಮಾಡಿ ಜನರಿಗೆ ಆಸೆ ಹುಟ್ಟಿಸಿದ್ರು. ಇವರೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಬಹುದು, ನಾವು ತಿಂಗಳಿಗೆ 20,000 ಸಂಬಳ ಇದ್ರೆ 10,000 ಉಳಿಸಬಹುದು ಎಂಬ ಒಂದು ಆಸೆಯಿಂದ ಇವರಿಗೆ ಓಟ್ ಹಾಕಿದ್ರೆ ಇವತ್ತು ಒಂದು ಹೊತ್ತಿನ ಊಟ ಬಿಡುವ ಪರಿಸ್ಥಿತಿಗೆ ಇವರು ತರ್ತಾ ಇದ್ದಾರೆ. ಇಂಥ ನಾಲಾಯಕರನ್ನ ಅಧಿಕಾರದಿಂದ ಇಳಿಸಿದ್ರೆ ನಾವು ಮಾಡುವ ಒಂದು ದೊಡ್ಡ ದೇಶ ಸೇವೆ ಅಲ್ವಾ? ಅವರು ಮಾತ್ರ ಚಪ್ಪಾಳೆ ಹೊಡಿತಾರೆ, ಅದು ಕೈಯಲ್ಲಿ ಮೊಬೈಲ್ ಉಂಟು, ಪಾಪ ಕಷ್ಟ. ನೋಡಿ, ನಮ್ಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅವಕಾಶ ಸಿಗ್ಲಿಲ್ಲ. ಯಾಕಂದ್ರೆ ನಾವು ಹುಟ್ಟುವಾಗ ಸ್ವಾತಂತ್ರ್ಯ ಸಿಕ್ಕಿ ಆಗಿತ್ತು. ದೇಶಕ್ಕೋಸ್ಕರ
ನೋಡಿ, ಪೊಲೀಸರೆಲ್ಲ ಹತ್ರ ಬಂದು ನನ್ನ ಭಾಷಣ ಕೇಳ್ತಾ ಇದ್ದಾರೆ. ದೇಶಕ್ಕೋಸ್ಕರ ಬ್ರಿಟಿಷರಕ್ಕಿಂತಲೂ ಡೇಂಜರಸ್ ಇರುವಂತಹ ಸರ್ವಾಧಿಕಾರಿಗಳ ವಿರುದ್ಧ ಹೋರಾಟ ಮಾಡುವ ಅವಕಾಶ ನಮ್ಗೆ ಸಿಕ್ಕಿದೆ. ಅದನ್ನು ಮಾಡದೆ ಸತ್ರೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗ್ಲಿಕ್ಕಿಲ್ಲ. ಹೌದಾ ಅಲ್ಲ? ಮಾಡೋಣ. ನಾವು ಹೋರಾಟ ಅಂದ್ರೆ ಬಿಜೆಪಿಯವರಾಗಿ ಕಲ್ಲು ಬಿಸಾಡುದು, ತಲೆ ಹೊಡೆಯುವುದಲ್ಲ. ನಾವು ತಲೆ ಬೋಳಿಸಿ ಹೋರಾಟ ಮಾಡೋಣ. ಬಿಜೆಪಿಯವರ ಹೋರಾಟ ಹೇಗೆ? ತಲೆ ಹೊಡೆಯುವುದು, ಕೈಕಾಲು ಕಡಿಯುವುದು, ಕಲ್ಲು ಬಿಸಾಡುದು, ಬೆಂಕಿ. ನಾನು ಹೇಳ್ತಾ ಇಲ್ಲ, ಕಟೀಲ್ ಹೇಳಿಲ್ವಾ ದಕ್ಷಿಣ ಕನ್ನಡಕ್ಕೆ ಬೆಂಕಿ ಕೊಡ್ತೇವೆ ಹೇಳಿ? ಹೇಳಿದ್ದಾರೆ. ನಾಳೆ ಹೇಳ್ತಾರೆ. ನಿನ್ನೆ ರಾತ್ರಿ ಆ ಗಂಟೆ ಒಳ್ಳೆ ಪೊಲೀಸ್ ಸ್ಟೇಷನ್ ಹೊರಗೆ ಕೂತ್ಕೊಂಡು ಇಂಥದೇ ಡೈಲಾಗ್ ಹೊಡೆದಿದ್ದಾರೆ. ಕಾಂಗ್ರೆಸ್ನವ್ರು ಹಾಗೆ ಮಾಡ್ತಾರ? ನಮ್ಮ ಹೋರಾಟ ಶಾಂತಿಯುತ, ಗಾಂಧೀಜಿಯ ಮಾರ್ಗದಲ್ಲಿ. ಗಾಂಧೀಜಿಯವರು ಯಾವ ರೀತಿ ಅಹಿಂಸೆ ಮಾರ್ಗದಲ್ಲಿ ಬ್ರಿಟಿಷರನ್ನ, ಅದು ಸರ್ವಾಧಿಕಾರಿ ಬ್ರಿಟಿಷರನ್ನ ಓಡಿಸಿದ್ರ, ನಾವು ಶಾಂತಿಯುತ ಮಾರ್ಗದಲ್ಲಿ ತಲೆ ಬೋಳಿಸೋದು, ಕಿವಿ ಮೇಲೆ ದಾಸವಾಳ ಇಟ್ಕೊಳ್ಳೋದು, ಭಿಕ್ಷೆ ಬೇಡುದು, ಬೇಕಾದಷ್ಟು ಮಾರ್ಗದಲ್ಲಿ ನಾವು ಸಾರ್ವಜನಿಕರಲ್ಲಿ ಜನಜಾಗೃತಿ ಮೂಡಿಸಿ ಬಿಜೆಪಿಗೆ ಜನ ವೋಟ್ ಹಾಕದಾಗೆ ಮಾಡಿ, ಕಾಂಗ್ರೆಸ್ ಅಂತ ಒಬ್ಬ ಮಾನವೀಯ ಮೌಲ್ಯ ಇದ್ದಂತ ಪಕ್ಷ, ಧರ್ಮ ನಿರಪೇಕ್ಷ ಪಕ್ಷ, ಜಾತ್ಯತೀತ ಪಕ್ಷ. ನೋಡಿ, ಈ ದೇಶದ ಸರ್ಕಾರ ಧರ್ಮ ನಿರಪೇಕ್ಷ, ಸೆಕ್ಯುಲರ್, ಜಾತ್ಯತೀತ. ದೇವರನ್ನ ಹೃದಯದಲ್ಲಿಡಬೇಕು, ದೇವರನ್ನ ಮನೆಯೊಳಗೆ ದೇವರ ಕೋಣೆಯಲ್ಲಿ ಇಡಬೇಕು. ಬಿಜೆಪಿಯಾಗಿ ಚುನಾವಣೆಯ ಪ್ಯಾಂಪ್ಲೆಟ್ ಅಲ್ಲಿ ರಾಮನನ್ನು ಇಡಬಾರ್ದು. ಹೌದಾ ಅಲ್ಲ? ಅದು ರಾಮನಿಗೆ ಮಾಡುವ ದೊಡ್ಡ ಅವಮಾನ. ಹೌದಾ ಅಲ್ಲ? ಭಟ್ರೆ ನೀವ್ ಹೇಳ್ಬೇಕು. ಹೌದಾ ಅಲ್ಲ? ರಾಮನನ್ನ ಚುನಾವಣೆ ಪ್ಯಾಂಪ್ಲೆಟ್ ಅಲ್ಲಿ ಇಟ್ಟು ಇವರು ಪಾಲಿಟಿಕ್ಸ್ ಮಾಡಿದ್ರು. ರಾಮ ಇವರನ್ನ ಅಯೋಧ್ಯೆಯಲ್ಲೇ ಸೋಲಿಸಿದ್ರು. ರಾಮ ಇವರನ್ನ ಮುಂದಿನ ಸಲ ಮಂಗಳೂರಲ್ಲಿ ಕೂಡ ಸೋಲಿಸ್ತಾರೆ. ಹೌದಾ ಅಲ್ಲ? ನೋಡಿ, ಕಾಲಚಕ್ರ ತಿರುಗ್ತದೆ. ಬದಲಾವಣೆ ಜಗದ ನಿಯಮ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಬದಲಾವಣೆ ಆಗೇ ಆಗ್ತದೆ. ನೀವು ಯೂತ್ ಕಾಂಗ್ರೆಸ್ನವ್ರು ಏನು ತಲೆ ಬಿಸಿ ಮಾಡೋದು ಬೇಡ. ನೀವೆಲ್ಲ ನಮ್ಮ ವಯಸ್ಸಿಗೆ ಬರುವ ಮೊದಲು 3 ಸಲ ಕಾಂಗ್ರೆಸ್ MLA-ಗಳನ್ನ ಇಲ್ಲಿ ನೋಡಿಯೇ ನೋಡ್ತೀರಿ, MP-ಗಳನ್ನು ನೋಡಿಯೇ ನೋಡ್ತೀರಿ. ದೇಶದಲ್ಲಿ ಕೂಡ ಕಾಂಗ್ರೆಸ್ನ ಸರ್ಕಾರ ಬಂದೇ ಬರ್ತದೆ. ಯಾಕಂದ್ರೆ ಕಾಂಗ್ರೆಸ್ ಅಂದ್ರೆ ಭಾರತ ದೇಶ. ಕಾಂಗ್ರೆಸ್ ಭಾರತ ದೇಶದ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿದೆ. ನೀವು ಕಾಂಗ್ರೆಸ್ಗೆ ಬಂದ್ರೆ ಶೆಟ್ರು ಸಿಗ್ತಾರೆ, ಶೆಣೈ ಸಿಗ್ತಾರೆ, ಭಟ್ರು ಸಿಗ್ತಾರೆ, ಇಬ್ರಾಹಿಂ ಸಿಗ್ತಾರೆ, ಎಲ್ಲರೂ ಸಿಗ್ತಾರೆ. ಆದ್ರೆ ಅಲ್ಲಿ ಹೋದ್ರೆ ಒಂದು ಕಡೆಯವರು ಜಾಸ್ತಿ ಸಿಗ್ತಾರೆ, ಇನ್ನೊಂದು ಕಡೆಯವರು ಮೇಲೆ ಕುತ್ಕೊಳ್ತಾರೆ, ಒಂದು ಕಡೆಯವರು ಕೆಳಗೆ ಕುತ್ಕೊಳ್ತಾರೆ, ಒಂದು ಕಡೆಯವರು ಆಚೆ ಕಡೆ ಊಟ ಕುತ್ಕೊಳ್ತಾರೆ, ಒಂದು ಕಡೆಯವರು ಈಚೆ ಕುತ್ಕೊಳ್ತಾರೆ. ಆದ್ರೆ ಕಾಂಗ್ರೆಸ್ ಆಗಲ್ಲ. ನಾವು ಸೌಹಾರ್ದತೆ, ಸಮಾನತೆಯ ಪರ. ನಮಗೂ ಕೂಡ ದೇವರಿದ್ದಾರೆ. ಆದ್ರೆ ರಸ್ತೆಯಲ್ಲಿ ಇಳಿದ್ರೆ, ಈ ತರ ಸಾರ್ವಜನಿಕವಾಗಿ ನಾನು ಮಾತಾಡುವಾಗ ನನಗೆ ಒಂದೇ ದೇವರು, ಭಾರತ ದೇಶದ ಸಂವಿಧಾನವೇ ನನಗೆ ದೇವರು. ರಸ್ತೆಯಲ್ಲಿ ನಿಂತು ನಾನು ಮಾತಾಡೋದು. ಮನೆಯಲ್ಲಿ ನನಗೆ ತುಂಬಾ ದೇವರ ಫೋಟೋ ಉಂಟು. ಸಾರ್ವಜನಿಕವಾಗಿ ಮಾತಾಡುವಾಗ ನನಗೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಯಾವುದೂ ಇಲ್ಲ. ರಸ್ತೆಯಲ್ಲಿ ನಿಂತು ಮಾತಾಡಿದ್ರೆ ನನಗೆ ಸಂವಿಧಾನ ಮಾತ್ರ ಪರಮ ಗ್ರಂಥ. ಮನೆಯಲ್ಲಿ ನಾವು ಮಾಡೋಣ. ಇದು ನಮ್ಮ ಒಂದು ಭಾರತೀಯನಾಗಿ ಮಾಡಬೇಕಾದಂತಹ ಕರ್ತವ್ಯ. ಇದನ್ನ ನಾವು ಮಾಡೋಣ. ಆದ್ರೆ ನಮ್ಮಕ್ಕೆ ನಾಮ ಹಚ್ಚಿ, ಕುಂಕುಮ ಹಚ್ಚಿ ಏನೇನೋ ಹಾಳು ಮಾಡಿಟ್ಟಿದ್ದಾರೆ. ಅವರಿಗೆ ಸರಿಯಾದ ಬುದ್ಧಿ ಹೇಳೋಣ. ನೀವೆಲ್ಲ ಯಾವಾಗ ಕರಿತೀರಾ? ರೈಲು ಬಿಡ್ತಾರಲ್ಲ, ಬೆಳಿಗ್ಗೆ ಮಂಗಳೂರಲ್ಲಿ, ಬುಲೆಟ್ ಟ್ರೈನ್ ಬೆಂಗಳೂರಲ್ಲಿ, ಅಲ್ಲಿ ಜಾಬ್ ಮಾಡೋದು, ಸ್ನಾನ ಮಾಡೋದು, ರಾತ್ರಿ ಎಂತ ಬುಲೆಟ್ ಟ್ರೈನ್ ಮರಿ. ನಾನು ಕಾಯ್ದು ಮರಿ, ಇಲ್ಲಿ ಬಸ್ಸಲ್ಲಿ ಕೂತ್ಕೊಂಡ್ರೆ ಬೆಳಿಗ್ಗೆ ಹೋಗುದಿಲ್ಲ, ಅಲ್ಲಿ ಘಾಟಿಯಲ್ಲೆಲ್ಲ ಬ್ಲಾಕ್ ಆಗಿ. ಮತ್ತೆ ಮೋದಿ ಭಯೋತ್ಪಾದಕರ ವಿರುದ್ಧ ಯುದ್ಧ ಅಂತ. ಇಲ್ಲಿ ನಮ್ಗೆ ಒಂದು ಏರ್ಪೋರ್ಟ್ ಅಲ್ಲಿ ಚಡ್ಡಿ ಉಂಡು ಬೆಚ್ಚುದಿಲ್ಲ, ಅಷ್ಟು ಚೆಕ್ ಮಾಡ್ತಾರೆ. ಅಲ್ಲಿ ಮಿಲಿಟರಿ ಅವರು ಓಡಾಡುವ ಜಾಗದಲ್ಲಿ 500 kg RDX ಬರ್ತದೆ ಮೋದಿ ಇರುವ. ಹೌದಾ ಅಲ್ಲ? ನಾನು ಹೇಳುದು, ನರೇಂದ್ರ ಮೋದಿ ಅವರು ಬೇಕಾದ್ರೆ ಇಡೀ ಪಾಕಿಸ್ತಾನವನ್ನು ಪುಡಿ ಪುಡಿ ಮಾಡಿ, ಎಂತ ಬೇಕಾದ್ರೆ ಮಾಡಿ. ಆದ್ರೆ ಪುಲ್ವಾಮಾದಲ್ಲಿ ಸತ್ತಂತಹ ಆ ವಿಧೇಯವರಿಗೆ ಗಂಡಂದಿರನ್ನು ತಂದುಕೊಡ್ಲಿಕ್ಕೆ ಆಗ್ತದ? ಇಟ್ ಇಸ್ ಎ ಶೇಮ್. ಅದು ಇಟ್ ಇಸ್ ಎ ಫೇಲಿಯರ್ ಆಫ್ ಸೆಂಟ್ರಲ್ ಗವರ್ಮೆಂಟ್. ಆದ್ರೆ ಅದರದೇ ಹೆಸರಲ್ಲಿ ಓಟ್ ಕೇಳಿದ್ರಲ್ಲ ಅವರು, ಅದರದೇ ಹೆಸರಲ್ಲಿ ಮತ್ತೊಮ್ಮೆ ಗೆದ್ರು. ಒಂದು ಸಲ ಫಸ್ಟ್ ಗೆದ್ದದ್ದು ಕಾಂಗ್ರೆಸ್ ಅನ್ನ ಸುಳ್ಳು 3G 4G ಅಂತ ಹೇಳಿ, ಅದು ಸುಳ್ಳು ಹೇಳಿ ಆಮೇಲೆ ಗೊತ್ತಾಯ್ತು. ಎರಡನೇ ಸಲ ಗೆದ್ದದ್ದು ಪುಲ್ವಾಮಾ ಅಂತ ಹೇಳಿ. ಮೊನ್ನೆ ಸ್ವಲ್ಪ ರಾಮನ ಹೆಸರಲ್ಲಿ ಪೂರ್ತಿ ಗೆಲ್ಲಿಕ್ಕಾಗ್ಲಿಲ್ಲ. ದೇವರು ಅದ್ಯಾರದು
ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಅನ್ನು ಕೊಟ್ರು. ಅವ್ರು ಯಾವಾಗ ಕಬ್ಬೆ ಆಗ್ತಾರೆ ಹೇಳಲಿಕ್ಕೆ ಬರುದಿಲ್ಲ. ಅದು ಒಂದು ಸಮಾಧಾನ ಸ್ವಲ್ಪ ಈ ಸಲ.